ಇಷ್ಟೊಂದು ದಿನ ಆದಮೇಲೆ ಎಲ್ಲರೂ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಎಲ್ಲ ಫ್ಯಾಮಿಲಿ ಎಲ್ಲ ಹಿಂದೆ ಬರ್ತಾ ಇದ್ದಾರೆ. ನಾವು ಹೊರಟಿದ್ದೀವಿ ಇವಾಗ. ಜಸ್ಟ್ ಬ್ಯಾಂಗ್ಳೂರಿನ ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಎನ್ ರೂಟ್. ಒಳ್ಳೆ ಟಿಫನ್ಸ್. ಪ್ಲೇಸ್ ಅಂತೂ ಡಿಸೈಡ್ ಆಗಿದೆ. ಊಟ ಏನ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದೀವಿ. ಚಿಕನ್, ಫಿಶ್ ಫ್ರೈ ಅಂತ. ಸೊ ಇಲ್ಲಿ ಇವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಇವಾಗ. ಫ್ರೆಶ್ ಫಿಶ್ ಸಾಕು. ಎಷ್ಟು ಪೀಸ್ ತಿಂತೀರಾ? ಇಮಿಡಿಯೇಟ್ 2 ಪೀಸಸ್. ಅಂಡ್ ನವೀನ್ ಅವರೇ, ನೀವು ಎಷ್ಟು ಪೀಸ್ ತಿಂತೀರಾ? 4 ಪೀಸ್. ಎಕ್ಸೈಟೆಡಾ? ನವೀನ ಇಂದು ಎಷ್ಟು ದಿನ ಕೇಳ್ತಾರೋ ಅಷ್ಟು ತಿಂತಾರೆ. Coffee break at La Vista, so small pit stop, refreshment है. Straight ಊರಿಗೆ. ಅಜ್ಜಿ, ಯಾವ ಊರಿದ್ದು? ಎಲ್ಲಿ? ಯಾರ ಮನೆ ಇದ್ದು? ಯಜಮಾನ್ರ ಮನೆ. ಅಜ್ಜಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇವತ್ತು. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ತುಂಬಾ ಗೋಳಿಕೊಂಡಿದ್ದಾರೆ. MTR ಕಾರ್ ಕೊಡಿ. ಹಾಕಿದೀವಿ. ಅದಾದ್ಮೇಲೆ ಹುಣ್ಸೆಹಣ್ಣು ಹಾಕೊಂತ ಇದೀವಿ ನೋಡಿ. ಹುಣ್ಸೆಹಣ್ಣು, ಹಳ್ಳಿ ಹುಣ್ಸೆಹಣ್ಣು, ಹಳ್ಳಿ ಹುಣ್ಸೆಹಣ್ಣು ಹಾಕೊಂಡು ಕ್ಯೂಸ್ತೀವಿ ಚೆನ್ನಾಗಿ. ರೆಸಿಪಿ ನೋಡ್ಕೊಳ್ಳು. ನೋಡಿ, ಉಪ್ಪು ಹಾಕ್ತಾ ಇದೀವಿ. ಪುಡಿ ಉಪ್ಪು ಅರ್ಥ ಆಯ್ತು ಅನ್ಸುತ್ತೆ. ರುಚಿಗೆ ತಕ್ಕಂಗೆ ಉಪ್ಪು. ನೀರ್ ಬೇಕಾರೆ ಇಲ್ಲಮ್ಮ, ಕೆಂಪಾಪುರದ ರಂಗೆ ಅವ್ರು ಜಾಸ್ತಿ ಇರ್ತಾರ. ಒಂಚೂರು ಜಾಸ್ತಿ ಇಟ್ಕೊಂಬ ನೋಡೋದು. ತಿಂಗಳು ನೋಡಿ ಜಾಸ್ತಿ. ಒಳ್ಳೆ ಮಸಾಲೆ ಹಾಕ್ತಾ ಇದ್ದೀರಾ. ಇದು ನಮ್ಮ ಕೆರೆ ಮೀನು, ಫ್ರೆಶ್ ಆಗಿರೋ ಕೆರೆ ಮೀನು. ನಾಟಿ ಖಾರ ಹಾಕಿ ತವಾ ಫ್ರೈ ಮಾಡ್ತಾರೆ. ತವಾ ಫ್ರೈ ನಾಟಿ ಖಾರ. ಇದು ಜಿಲೇಬಿ ಮಾಡ್ಬಿಡ್ತಾರೆ. ಇದಕ್ಕೆ ಏನಾಗ್ತಿದ್ದೀನಿ ಅಂದ್ರೆ, ಚಿಕನ್ ನೀಟಾಗಿ ತೊಳ್ಕೊಂಡು ಬಂದು ಮತ್ತೆ ಕಲ್ಲುಪ್ಪು ಮತ್ತೆ ಅರ್ಶಿನ ಪುಡಿ ಮಾತ್ರ ಹಾಕಿ ಫ್ರೈ ಮಾಡಬೇಕು ಫಸ್ಟು. ಅದೇ ನೀರು, ಎಣ್ಣೆ ಏನು ಹಾಕಂಗಿಲ್ಲ. ಅದೇ ಫ್ರೈ, ಅದೇ ಬಿಟ್ಕೊಳ್ತಾರೆ. ಅದಾದ್ಮೇಲೆ ಅದನ್ನ ನೀರೆಲ್ಲ ಬಸ್ಕೊಂಡು, ಆದ್ಮೇಲೆ ನೀರೆಲ್ಲ ಬಸ್ಕೊಂಡು ಮತ್ತೆ ನಾವು ಹೇಗೆ ಚಿಕನ್ ಮಸಾಲೆ ಇಡ್ತೀವಿ ಆ ಥರದಲ್ಲಿ ಇದನ್ನ ಮಸಾಲೆ ಇಡಬೇಕು. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀರಾ?
ಕರಿಬೇವು, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಿ, ಅದನ್ನ ಹಣ್ಣು ಹಿಡಿತದೆ ಅಂತ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಾವೀಗ ಹಾಕೋದಿಲ್ಲ, ಈರುಳ್ಳಿ ಹಾಕ್ತೀನಿ ಈಗ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಒನ್ ಮೋರ್ ಅಂತ ಕೇಳಿ ಇಸ್ಕೊಂಡು ತಿಂತಾ ಇರ್ಬೇಕು. ಇದು ನೀವು ಏನು ಮಾಡಿರೋದು ಚಿಕನ್ನು? ಚಿಕನ್ ಉಪ್ಪು ಮತ್ತೆ ಅರ್ಶಿನ ಪುಡಿ ಹಾಕಿ ಹಾಂ, ಬೇಯಿಸ್ಕೊಂಡಿರೋದು ಅಷ್ಟೇ. ಅದು ಎಣ್ಣೆ ಏನು ಉಪಯೋಗಿಸಿ ಮಾಡಿಲ್ಲ. ಇವಾಗ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಬರೀ ಪ್ಲೈನ್ ಧನಿಯಾ ಪುಡಿ. ಪುದೀನ ಇದು, ಮತ್ತೆ ಕೊತ್ತಂಬರಿ. ಫುಲ್ಲು ನೋಡ್ತಾ ಇದ್ರೆ ಹಂಗೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಅನ್ಸುತ್ತೆ. ಸೂಪರ್. ಹಂಗೆ ಕೇಳ್ತಾ ಇದ್ರೆ ಹಂಗೆ ಅಂತ ತಿನ್ಬೇಕು. ಎಷ್ಟನೇ ಪೀಸು? ಲೆಕ್ಕ ಹಾಕಿಲ್ಲ, ಲೆಕ್ಕವಾಗ 2 ಅಂತ ಇದ್ರಿ. ಫ್ಲಾಶ್ ಬ್ಯಾಕ್. ಎಷ್ಟು ಪೀಸ್ ತಿಂತೀರಾ? ಇಮಿಡಿಯೇಟ್ 2 pieces. ನೀವ್ ಎಷ್ಟು ಪೀಸ್ ತಿಂತೀರಾ? ಅದು ಆವಾಗ ತಿನ್ನಕ್ ಕೂತ್ಮೇಲೆ ಮೀನುಗಳನ್ನ ಲೆಕ್ಕ ಹಾಕ್ಬಾರ್ದು. ತಿಂತಾ ಇದ್ರೆ ಒನ್ ಮೋರ್ ಅಂತ ಇರಬೇಕು. ಪಾಪ ನಮ್ಗೆ ಎತ್ಕೊಂಬಂದು ಅಂಕಲ್ ಹೆಂಗಿದೆ ಅಂಕಲ್? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ತಿನ್ನಿ. ಹೆಂಗೈತೆ ದೊಡ್ಡಮ್ಮ ಫಿಶ್? ದೊಡ್ಡಮ್ಮ ಸ್ಟೇಜ್ ಸ್ಪೀಚ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾಶುಯಲ್ ಆಗಿ ಹೇಳಿ. ತುಂಬಾ ಚೆನ್ನಾಗಿದೆ ಸ್ಟೇಜ್, ಹಂಗೆ ಚೆನ್ನಾಗಿದೆ ನೋಡೋಣ ಸುಮಾರು ಅನ್ನೋದು ಸ್ಟೇಜ್. ಅಂಕಲ್ ಹೆಂಗಿತ್ತು ಫಿಶು? ಎಷ್ಟು ತಿಂದ್ರಿ? ಸರಿ, ಈಗ ಫುಲ್ಲು ಫಿಶ್ ಎಲ್ಲ ತಿಂದಿದ್ದಾಯ್ತು. ಈಗ ಎಲ್ಲ ಬಾವಿ ಮತ್ತು ಕೆರೆ ನೋಡೋಕೆ ಹೋಗ್ತಾ ಇದ್ದೀವಿ. ಬಾವಿಲಿ ಆಟ ಆಡೋರು, ಹಾಗೆ ಸ್ವಿಮ್ಮಿಂಗ್ ಮಾಡ್ತಾ ಇರ್ತೀವಿ. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದ್ರೆ One, two, three, start. ಈ ಗಿಡ ಅಯ್ಯೋ ಯಪ್ಪ, ಸೇಮ್ PT ಉಷಾ ತಗೊಂಡಿದ್ದೆ. ಸೇಮ್ PT ಉಷಾ ಹೊಡಿತಾ ಅಮ್ಮ. ಓಕೆ, ಈಗ ಎಳ್ನೀರು ಕುಡಿಯೋಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಅದೇ ತೋಟ ನಮ್ಮದು. ಹೋಗಿ ಇವಾಗ ಎಳ್ನೀರು ಫುಲ್ಲು ಘಟ ಅಂತ ಕುಡ್ಕೊಂಡು ಹೋಗ್ತಾ ಇರೋದು. ಹಾಗೆ ಈ ಕಡೆ ಒಂದು ಕೆರೆ ವ್ಯೂ ನೋಡ್ಬೇಡ. ಕೆರೆ, ಇಲ್ಲಿ ಕುರಿ ಮೇಯಿಸ್ತಾ ಇದ್ದಾರೆ. ಕಡೆ ನೋಡಿ, ನೈಸ್.
ಇಂಥ ಗಾಳಿ ವಾತಾವರಣ ತಗೊಂಡು ಆರಾಮಾಗಿ ಇಲ್ಲಿ ಇರ್ಬೋದು ನೀವು. ಸುಮ್ಮನೆ ಅಲ್ಲಿ ಸೇರ್ಕೊಬ್ರಿ, ಅಷ್ಟು ಮಾಡಿ. ಸೊ ಎಂಡ್ ಆಫ್ ಎ ಬ್ಯೂಟಿಫುಲ್ ಡೇ. ಕರೆಂಟ್ ಹೋಗಿತ್ತು ಸಡನ್ ಆಗಿ ಹೊರಡೋ ಟೈಮಲ್ಲಿ. ಇವಾಗ ಫುಲ್ ಸ್ಟಾರ್ ವ್ಯೂ, ಸ್ಕೈ ವ್ಯೂ ಚೆನ್ನಾಗಿದೆ. ಸ್ಟಾರ್ ಗೇಸಿಂಗ್ ಮಾಡ್ಕೊಂಡು ಕೂತಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ. ಸೊ ಡೇ ವೆಲ್ ಸ್ಪೆಂಡ್ ವಿಲೇಜಲ್ಲಿ. ನೀವೆಲ್ಲ ಬಂದಿದ್ದು ತುಂಬ ನಮಗೆ ಖುಷಿ ಆಯಿತು. ಇದೇ ಥರ ವರ್ಷ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ನಮಗೂ ಖುಷಿ ಆಗ್ತದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.